ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಐಸ್ ಕ್ರೀಮ್. ತುಂಬಾನೇ ಈಸಿ ಆಗಿರುವಂಥದ್ದು. ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಪಾತ್ರೆಗೆ ಒಂದಿಷ್ಟು ನಂದಿನಿ ಹಾಲನ್ನ ಹಾಕೋಬೇಕು. ಒಂದು ಅರ್ಧ ಲೀಟ್ರಷ್ಟು ನಂದಿನಿ ಹಾಲನ್ನ ನಾನು ಹಾಕೋತಾ ಇದ್ದೀನಿ ನೋಡಿ. ಅಮೂಲ್ಯ ಪೌಡರು, ಹಾಲಿನ ಪೌಡರು. ಸೊ ಇದನ್ನು ಕೂಡ ನಾನು ಹಾಕೋತೀನಿ. ಹಾಗೆ ಐಸ್ ಕ್ರೀಮ್ ಮಿಕ್ಸ್ ಪೌಡರು, ಕ್ವಾಲಿಟಿ ಐಸ್ ಕ್ರೀಮ್ ಮಿಕ್ಸ್ ಪೌಡರು, ಇದು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೆರಡು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಅಮೂಲ್ಯ ಹಾಲಿನ ಪೌಡರ್, ಐಸ್ ಕ್ರೀಮ್ ಮಿಕ್ಸ್ ಪೌಡರ್. ನೋಡಿ, ಇದೆರಡು ಹಾಕೋಬೇಕು. ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀಟಾಗಿ ಗಂಟು ಆಗ್ದಲೇ ಇರೋ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇಯೋದಕ್ಕೆ ಹಾಲನ್ನ ಹಂಗೆ ಬಿಡಬೇಕು ಸ್ವಲ್ಪ. ಅದಾದ ನಂತರ ಸ್ವಲ್ಪ ಸಕ್ಕರೆ ಸೇರಿಸಬೇಕಾಗುತ್ತೆ. ಒಂದು 50 ಗ್ರಾಮ್ ಅಷ್ಟು ಸಕ್ಕರೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಜಾಸ್ತಿ ಸ್ವೀಟ್ ತಿನ್ನೋರು 100 ಗ್ರಾಮ್ ಸಕ್ಕರೆ ಅರ್ಧ ಲೀಟರ್ ಹಾಲಿಗೆ ಹಾಕೋಬಹುದು. ಮೀಡಿಯಂ ಆಗಿ 50 ಗ್ರಾಮ್ ಆದ್ರೆ ಸಾಕು. ನೋಡಿ, ನಂದಿನಿ ಫ್ರೆಶ್ ಕ್ರೀಮ್ ಇದನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ನಾವು ಕ್ಲೀನ್ ಆಗಿ ರುಬ್ಕೊಳ್ಳೋಣ. ಐಸ್ ಕ್ರೀಮ್ ಮಿಷನ್ ಬರುತ್ತೆ ನೋಡಿ ವೀಕ್ಷಕರೇ, ಅದರಲ್ಲಿ ನಾವು ರುಬ್ಕೋಬೇಕಾಗುತ್ತೆ ನೀಟಾಗಿ. ಇವಾಗ ನಾನು ಏನು ಬೆನ್ಸಿ ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅಮೂಲ್ಯ ಪೌಡರು ಹಾಗೆ ಕ್ರೀಮ್ ಪೌಡರ್ನ ಹಾಕೊಂಡು ಅದನ್ನ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ಇದನ್ನ ನಾವು ರುಬ್ಬೇಕು ನೀಟಾಗಿ. ಕ್ರೀಮ್ ಆಗೋ ಥರನೂ ನೀಟಾಗಿ ರುಬ್ಕೋಬೇಕು. ಅದರಲ್ಲಿರೋ ಗಂಟು ಮತ್ತು ಕೆನೆ ಏನೇ ಇದ್ರೂ ಅದೆಲ್ಲ ಕೂಡ ಕ್ಲೀನಾಗಿ ಕರಗುತ್ತೆ ಈ ಮಿಷನಲ್ಲಿ. ಹಾಗಾಗಿ ಈ ಐಸ್ ಕ್ರೀಮ್ ಮಿಷನ್ ಬರುತ್ತೆ ನೋಡಿ ಆನ್ಲೈನಲ್ಲಿ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ, ಮತ್ತು ಅಂಗಡಿಗಳಲ್ಲೂ ಸಹ ಸಿಗುತ್ತೆ. ಇದನ್ನು ತಗೊಂಡು ನೀವು ಇಟ್ಕೊಳ್ಳೋದ್ರಿಂದ ಕ್ರೀಮ್ ನೀಟಾಗಿ ಆಗುತ್ತೆ. ಸೇಮ್ ಅಂಗಡಿನಲ್ಲಿ ಹೇಗೆ ನಮಗೆ ಕೊಡ್ತಾರೆ ಸೇಮ್ ಅದೇ ಥರ ಇರುತ್ತೆ. ಇದು ಐಸ್ ಕ್ರೀಮ್ ಆದಮೇಲೆ ನೀಟಾಗೆ ಸೇಮ್ ಆಚೆ ಕಡೆ ನಾವು ತಗೊಂಡು ಹೆಂಗೆ ತಿಂತೀವಿ ಅದೇ ಥರ ಬರುತ್ತೆ ನೋಡಿ ವೀಕ್ಷಕರೇ. ತುಂಬ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಮಾಡೋವಂಥ ಐಸ್ ಕ್ರೀಮ್ ರೆಸಿಪಿ ಇದು. ಇದನ್ನು ನಾವು ಫ್ರೀಝರಲ್ಲಿ ಇಟ್ಬಿಡೋಣ. ಬನ್ನಿ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಒಂದು 10 ಅವರ್ ಫ್ರೀಝರಲ್ಲೇ ಇಟ್ಟಿರಿ, ಅದು ಗಟ್ಟಿಯಾಗಬೇಕು. ಇವಾಗ ನೋಡಿ, ಈ ರೀತಿಯಲ್ಲಿ ಐಸ್ ಕ್ರೀಮ್ ರೆಡಿ ಆಗಿದೆ ನೋಡಿ. ತುಂಬಾನೇ ಚೆನ್ನಾಗಿತ್ತು, ಟೇಸ್ಟು ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಮನೆಯಲ್ಲಿ ಇವಾಗ ಬೇಸಿಗೆ ಕಾಲ ಅಲ್ವಾ, ಈ ರೀತಿ ಮಾಡ್ಕೊಂಡು ತಿಂದರೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನು ಮಾಡಿದ್ದೆ. ಬೇಸಿಗೆ ಕಾಲ ಇಷ್ಟು ಅಂತ ಆಚೆ ತೊಗೊಂಡು ತಿನ್ನೋದು ಅಲ್ವಾ ವೀಕ್ಷಕರೇ. ಹಾಗಾಗಿ ನಾವೇ ಮಾಡಿಕೊಂಡು ನಾವೇ ತಿನ್ನೋದ್ರಿಂದ ತುಂಬ ರುಚಿನೂ ಇರುತ್ತೆ, ಕ್ಲೀನಾಗೂ ಇರುತ್ತೆ. ನೋಡಿ, ಇದನ್ನು ನಾನು ಕುಟ್ಟಿ ಇಟ್ಕೊಂಡಿದ್ದೆ. ಗೋಡಂಬಿ ಚಿಕ್ಕದಾಗಿ ಕುಟ್ಟಿಟ್ಕೊಂಡಿರೋ ಬಾದಾಮಿ ಇದು. ಗೋಡಂಬಿ ಬಾದಾಮಿನ ಬೇಕು ಅಂದರೆ ಮೇಲೆ ಹಾಕೋಬೋದು. ಮಕ್ಕಳಿಗೆ ಇಷ್ಟ ಅಂದ್ಬಿಟ್ಟು ನಾನು ಜೆಮ್ಸ್ ಚಾಕ್ಲೇಟ್ನ ಇಲ್ಲಿ ಒಂದೊಂದೇ ಸೇರಿಸ್ತಾ ಇದ್ದೀನಿ ನೋಡಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡ್ತಾ ಇರಿ ವೀಕ್ಷಕರೇ. ನೋಡಿ, ಫ್ರೆಶ್ ಐಸ್ ಕ್ರೀಮ್ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿ, ತುಂಬಾನೇ ಹೆಲ್ತಿ ಆಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಮಾಡಾದ್ಮೇಲೆ ನನಗೆ ಹೇಳಿ ಹೇಗಿತ್ತು ಅಂತ. ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ. ಧನ್ಯವಾದಗಳು.